ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ನ ಕ್ರೋಮ್ ಪೇಜಲ್ಲಿ ಎಲ್ಲಿ ಹೋಗಿ ಸರ್ಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಕ್ರೋಮಲ್ಲಿ ಹೋಗಿ ನಿಮ್ಮ ಚಾನಲ್ನ ಸರ್ಚ್ ಮಾಡಬೇಕು. ನಿಮ್ಮ ಚಾನಲಲ್ಲಿ ಕ್ರೋಮಲ್ಲಿ ತೋರಿಸ್ತಾರೆ. ಮತ್ತು ಕ್ರೋಮ್ ಸೆಟ್ಟಿಂಗಲ್ಲಿ ಹೋಗಿ ಅಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೇಕು. ಸ್ಕ್ರೀನಲ್ಲಿ ಸೇವ್ ಮಾಡಿಕೊಂಡ್ರೆ ಪ್ರತಿ ಸರಿನೂ ಹುಡುಕೋ ಅವಶ್ಯಕತೆ ಇರಲ್ಲ. ಈಗ ನನ್ನ ಮೊಬೈಲಿಂದ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ನನ್ನ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಕ್ರೋಮ್ ಆ್ಯಪ್ ಓಪನ್ ಮಾಡ್ತೀನಿ. ಆಲ್ರೆಡಿ ನಾನು ಹೋಮ್ ಸ್ಕ್ರೀನ್ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಓಪನ್ ಮಾಡೋಣ. ಮತ್ತು ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಹೋಗಿ ಇಲ್ಲಿ ನಂದು ಚಾನಲ್ದು DP ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಓಕೆ ಕೊಡಬೇಕು. ಯುವರ್ ಚಾನಲ್ ಇದೆಯಲ್ಲ, ಇದಕ್ಕೆ ಓಕೆ ಕೊಡೋಣ. ಈಗ ಯುವರ್ ಚಾನಲ್ ಅದಕ್ಕೆ ಕ್ಲಿಕ್ ಮಾಡಿದ್ದೀನಿ. ಈಗ ನನ್ನ ಚಾನಲ್ ಓಪನ್ ಆಗಿದೆ. ಮ್ಯಾನೇಜ್ ವಿಡಿಯೋಸ್ ಅಂತ ಇದೆಯಲ್ಲ, ಇಲ್ಲಿ ಹೋಗಬೇಕು. ಈಗ ಹೋಮ್ ಪೇಜ್ ಓಪನ್ ಆಯಿತು ನೋಡಿ. ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ. ಫ್ರೆಂಡ್ಸ್, ಇದು ಯೂಟ್ಯೂಬ್ ಹೋಮ್ ಪೇಜ್. ನಮ್ಮ ಒಂದು ಚಾನಲ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ. ಏನೇನು ಸೆಟ್ಟಿಂಗ್ ಮಾಡಬೇಕು ಎಲ್ಲ ಇದರಲ್ಲಿ ತೋರಿಸುತ್ತೆ. ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಹೋಮ್ ಪೇಜಲ್ಲಿ ಹೋಗ್ಬಿಟ್ಟು ಫುಲ್ ಡೀಟೇಲ್ಸ್ ಎಲ್ಲ ಹಾಕಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಅಪ್ಲೋಡ್ ಮಾಡಿರೋ ಪ್ರತಿಯೊಂದು ವಿಡಿಯೋಸ್ ಕೂಡ ಇದೆ, ಇಲ್ಲೆಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ ಮೇನ್ ಮೆನು, ಇಲ್ಲಿ ಹೋಗಬೇಕು. ಇಲ್ಲಿ ಹೋದರೆ ಚಾನಲ್ ಡ್ಯಾಶ್ ಬೋರ್ಡ್ ಎಲ್ಲ ತೋರಿಸುತ್ತೆ. ಇಲ್ಲಿ ಚಾನಲ್ ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಇದೆ ನೋಡಿ. ಕಂಟೆಂಟ್, ಅನಾಲಿಟಿಕ್ಸ್, ಕಮೆಂಟ್ಸ್, ಸಬ್ ಟೈಟಲ್ಸ್, ಕಾಪಿರೈಟ್, ಮೊನಿಟೈಸೇಷನ್, ಕಸ್ಟಮೈಸೇಷನ್, ಆಡಿಯೋ ಲೈಬ್ರರಿ ಎಲ್ಲ ಇದೆ. ಇಲ್ಲಿ ನೀವು ಯಾವ್ಯಾವ ಸೆಟ್ಟಿಂಗ್ ಮಾಡಬೇಕು ಎಲ್ಲ ಮಾಡ್ಕೋಬೋದು. ಮತ್ತು ಬ್ಯಾಕ್ ಹೋಗೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ಹೋಮ್ ಪೇಜ್ ಯಾವ ರೀತಿ ಓಪನ್ ಮಾಡೋದು ಅಂತ. ಈಗ ಹೋಮ್ ಪೇಜ್ನ ಯಾವ ರೀತಿ ಸ್ಕ್ರೀನಲ್ಲೇ ಆ್ಯಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈ ಮೆನುಗೆ ಹೋಗಬೇಕು. ಇಲ್ಲಿ ಫುಲ್ ಸೆಟ್ಟಿಂಗ್ಸ್ ಇದೆ ನೋಡಿ. ಇದರಲ್ಲಿ ನೀವು ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಮಾಡ್ಕೋಬೇಕು. ಇಲ್ಲಿ ತೋರಿಸುತ್ತೆ ನೋಡಿ, ಚಾನಲ್ ಕಂಟೆಂಟ್ ಯೂಟ್ಯೂಬ್ ಅಂತ ಆ್ಯಡ್, ಇದಕ್ಕೆ ಓಕೆ ಕೊಡಬೇಕು. ಮತ್ತು ಆ್ಯಡ್, ಈಗ ಇದು ನನ್ನ ಸ್ಕ್ರೀನಲ್ಲಿ ಆ್ಯಡ್ ಆಗಿದೆ. ಮತ್ತು ಬ್ಯಾಕ್ ಹೋಗ್ಬೇಕಷ್ಟೇ. ಫುಲ್ ಬ್ಯಾಕ್ ಹೋಗಿ ಇಲ್ಲಿ ಆ್ಯಡ್ ಆಗಿದೆ. ಮತ್ತೆ ಓಪನ್ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ, ಯೂಟ್ಯೂಬ್ ಹೋಮ್ ಪೇಜ್ ಮತ್ತೆ ಓಪನ್ ಆಯಿತು. ಮತ್ತೆ ಬ್ಯಾಕ್ ಹೋಗ್ಬೇಕು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನನ್ನ ಧನ್ಯವಾದಗಳು.